ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಆಗದಂಥವ್ರದ್ದು ಟ್ರೈನಿಂಗ್ ಸೆಂಟರಿಂದ ಕಾಲ್ ಬಂದಾಗ ನೀವು ಕಾಲ್ ಪಿಕ್ ಮಾಡಲಿಲ್ಲ ಅಂತ ಅಂದರೆ ಮತ್ತೆ ಅವರು ಟ್ರೈನಿಂಗ್ಗೆ ಕಾಲ್ ಕರೆಯೋದಿಲ್ವಾ ಅಥವಾ ಕರೆದ್ರೆ ಯಾವಾಗ ಕಾಲ್ ಮಾಡ್ತಾರೆ? ಸೊ ಇದಕ್ಕೆ ನಾವೇನ್ ಮಾಡಬೇಕು? ಬೈ ಮಿಸ್ಟೇಕ್ ಆಗಿ ಅವ್ರು ಕಾಲ್ ಮಾಡಿದಾಗ ನಾವು ಫೋನ್ ಪಿಕ್ ಮಾಡಿಲ್ಲ ಅಂತಂದ್ರೆ ಮತ್ತೆ ಯಾವಾಗ ಟ್ರೈನಿಂಗ್ಗೆ ಕಾಲ್ ಕರೀತಾರೆ, ಎಷ್ಟು ತಿಂಗಳಾಗ್ಬೋದು, ಈ ಎಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ನಿಮಗೆ ಆ ಒಂದು ಮಾಹಿತಿ ಬರುತ್ತೆ. ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದನ್ನು ಒಂದ್ಸರಿ ಕ್ಲಿಕ್ ಮಾಡಿ. ಮತ್ತೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ. ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ನೀಡುವಂತಹ ಮಾಹಿತಿ ನಿಮಗೆ ಮೊದಲೇ ಬರುತ್ತೆ ಸ್ನೇಹಿತರೆ. ಇನ್ನು PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಿದ ನಂತರ ಫಸ್ಟು ಅದು ಪಂಚಾಯಿತಿ ಮಟ್ಟಕ್ಕೆ ಹೋಗುತ್ತೆ, ನಂತರ DM ಮಟ್ಟಕ್ಕೆ ಹೋಗುತ್ತೆ, ನಂತರ DFO ಮಟ್ಟಕ್ಕೆ ಹೋಗುತ್ತೆ. ಈ 3 ಜನ ಅಪ್ರೂವಲ್ ಮಾಡಿದ್ದಾದ್ಮೇಲೆ ಏನಾಗುತ್ತಪ್ಪ ಅಂತ ಅಂದರೆ ನಿಮ್ಮ ಒಂದು ತಾಲೂಕು ಮಟ್ಟದಿಂದ ಡಿಸ್ಟಿಕ್ ಲೆವೆಲ್ಗೆ ನಿಮ್ಮ ಒಂದು ಡೀಟೇಲ್ ಎಲ್ಲ ಅವ್ರಿಗೆ ಸೆಂಡ್ ಆಗುತ್ತೆ. ಆಗ ಅವ್ರೇನು ಮಾಡ್ತಾರಪ್ಪ ಅಂತ ಅಂದರೆ ಫಸ್ಟು ನಿಮಗೆ ಕಾಲ್ ಮಾಡ್ತಾರೆ, ವೆರಿಫಿಕೇಷನ್ ಕಾಲ್ ಅಂತ ಹೇಳ್ಬಿಟ್ಟು. ಸೊ ನೀವು ಯಾವೊಂದು ಕೆಲಸವನ್ನು ಮಾಡ್ತಾ ಇದ್ದೀರಾ ಅಥವಾ ಮಾಡ್ತಾ ಇದ್ದೀರಾ ಇಲ್ಲ ಅಂತ ಹೇಳ್ಬಿಟ್ಟು ಕಾಲ್ ಬರುತ್ತೆ. ಆಗ ನಿಮಗೆ ಅವ್ರಿಗೆ ಹೇಳ್ತಾರೆ, ನಾವು PM ವಿಶ್ವಕರ್ಮ ಯೋಜನೆ ಟ್ರೈನಿಂಗ್ ಸೆಂಟರಿಂದ ಕಾಲ್ ಮಾಡ್ತಾ ಇದ್ದೀವಿ. ಸೊ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ, ಯಾವೊಂದು ಕೆಲಸಕ್ಕೆ ಹಾಕಿದ್ದೀರಾ ಅಂತ ಕೇಳ್ತಾರೆ. ನೀವು ಯಾವೊಂದು ಕೆಲಸಕ್ಕೆ ಹಾಕಿದ್ದೀರಾ ಆ ಒಂದು ಕೆಲಸವನ್ನು ಹೇಳಿ. ಅದೇ ರೀತಿಯಾಗಿ ನೀವು ಈ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ನೀವು ಆ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಇದು ವೆರಿಫಿಕೇಶನ್ ಕಾಲ್ ಆಗಿರುತ್ತೆ. ಸೊ ನೀವು ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಮಾಡ್ತಾರೆ. ಸೊ ಇಷ್ಟಾದ್ಮೇಲೆ ಅವರು ಕಾಲನ್ನು ಕಟ್ ಮಾಡಿಬಿಡ್ತಾರೆ. ಸೊ ಯಾವಾಗ ಟ್ರೈನಿಂಗು ಏನು ಅಂತ ತಿಳಿಸೋದಿಲ್ಲ, ಅಷ್ಟು ಮಾತಾಡ್ಬಿಟ್ಟು ಕಾಲ್ ಕಟ್ ಮಾಡ್ತಾರೆ. ರಿಟರ್ನ್ ನಾವು ಕಾಲ್ ಮಾಡಿದಾಗ ಅದು ಫೋನ್ ಕನೆಕ್ಟ್ ಆಗೋದಿಲ್ಲ, ಯಾಕಂದರೆ ಅದೇನಿದ್ರು ಇನ್ಕಮಿಂಗ್ ಕಾಲ್ ಆಗಿರುತ್ತೆ, ಔಟ್ ಗೋಯಿಂಗು ಅದು ರಿಸೀವ್ ಆಗೋದಿಲ್ಲ. ಸೊ ನಾವು ಮತ್ತೆ ಯಾವಾಗ ನಮಗೆ ಟ್ರೈನಿಂಗ್ಗೆ ಕಾಲ್ ಕರೀತಾರೆ, ಎಲ್ಲಿ ಟ್ರೈನಿಂಗ್ ಇರುತ್ತೆ, ಟ್ರೈನಿಂಗ್ ಎಷ್ಟು ದಿನ ಇರುತ್ತೆ, ಎಲ್ಲ ಡೌಟ್ಸ್ ಇರುತ್ತೆ, ಇದನ್ನು ಕೇಳೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರೆ ಅದು ಸ್ವಿಚ್ ಆಫ್ ಬರುತ್ತೆ. ಏನಿದ್ರು ಅದು ಔಟ್ ಗೋಯಿಂಗ್ ಕಾಲ್ ಮಾತ್ರ ಇರುತ್ತೆ, ನಾವು ಮಾಡಿದ್ರೆ ಅದು ರಿಸೀವ್ ಆಗೋದಿಲ್ಲ. ಸೊ ಈ ವೆರಿಫಿಕೇಶನ್ ಕಾಲ್ ಆದಮೇಲೆ ನಿಮಗೆ PM ವಿಶ್ವಕರ್ಮ ಯೋಜನೆ ಟ್ರೈನಿಂಗ್ ಸೆಂಟರಿಂದ ಕಾಲ್ ಮಾಡ್ತಾರೆ. ನಿಮ್ಮದು ಅಪ್ಲಿಕೇಶನ್ನು, ಬ್ಯಾಂಕ್ ಡೀಟೇಲು, ರೇಷನ್ ಕಾರ್ಡು, ಪಾನ್ ಕಾರ್ಡು, ನಂತರ ಉದ್ಯಮ ಅಸೆಟ್ ಸರ್ಟಿಫಿಕೇಟು, ನಂತರ ಪೋಸ್ಟ್ ಮುಖಾಂತರ ಏನಾದರೂ ಸರ್ಟಿಫಿಕೇಟ್ಸ್ ಬಂದಿದ್ರೆ ಅದನ್ನು ಎತ್ಕೊಬರ್ರಿ ಅಂತಾರೆ. ಒಂದು ವೇಳೆ ಬಂದಿಲ್ಲ ಅಂದರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮದು ಅಪ್ಲಿಕೇಶನ್ನು, ಬ್ಯಾಂಕ್ ಡೀಟೇಲು, ಪಾನ್ ಕಾರ್ಡು, ರೇಷನ್ ಕಾರ್ಡು ಎತ್ಕೊಂಡು ಹೋದರೆ ಸಾಕು. ಸೊ ಇಷ್ಟು ಎತ್ಕೊಬರ್ರಿ ಅಂತ ಅಂತಾರೆ. ಒಂದು ವೇಳೆ ಅವ್ರು ಕಾಲ್ ಮಾಡಿದಾಗ ನಾವೇನಾದರೂ ಪಿಕ್ ಮಾಡಿಲ್ಲ ಅಂತ ಅಂದರೆ ಮತ್ತೆ ಟ್ರೈನಿಂಗ್ ಕರೆಯೋದಿಲ್ವ ಅನ್ನೋ ಒಂದು ಡೌಟು ತುಂಬ ಜನಕ್ಕೆ ಇರುತ್ತೆ. ಸೊ ಅವ್ರು ಕಾಲ್ ಮಾಡಿದಾಗ ಒಂದು ವೇಳೆ ನಾವು ಫೋನ್ ಪಿಕ್ ಮಾಡಿಲ್ಲ ಅಂತ ಅಂದರೆ ಏನಾಗುತ್ತಪ್ಪ ಅಂತ ಅಂದರೆ, ಸೊ ಇವರು ಫೋನ್ ಪಿಕ್ ಮಾಡಿಲ್ಲ, ಇವರು ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ಹೋಲ್ಡಲ್ಲಿ ಇರ್ತಾರೆ. ಸೊ ಈಗಾಗಲೇ ಬೇರೆಯವ್ರಿಗೆಲ್ಲ ಕಾಲ್ ಮಾಡಿ ಒಂದು ಬ್ಯಾಚನ್ನು ಫಾರ್ಮೇಷನ್ ಮಾಡ್ಕೊಂಡಿರ್ತಾರೆ. ಆ ಬ್ಯಾಚ್ ಎಲ್ಲ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಬ್ಯಾಚ್ ಅವ್ರು ಫಾರ್ಮೇಷನ್ ಮಾಡುವಾಗ ನಿಮಗೆ ಕಾಲ್ ಮಾಡ್ತಾರೆ. ಅದು 1 ಮಂತ್ ಆಗ್ಬೋದು, ಇಲ್ಲ 15 ಡೇಸ್ ಆಗ್ಬೋದು, ಇಲ್ಲ 2 ಮಂತ್ ಆಗ್ಬೋದು. 2 ಮಂತ್ ಒಳಗಡೆ ಮತ್ತೆ ಇನ್ನೊಂದು ಬ್ಯಾಚನ್ನು ಫಾರ್ಮೇಷನ್ ಮಾಡಿಬಿಟ್ಟು ಮತ್ತೆ ನಿಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ನೀವು ರಿಸೀವ್ ಮಾಡಿ. ಯಾಕೆ ಅಂತ ಅಂದರೆ ರಿಸೀವ್ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಸೊ ಟ್ರೈನಿಂಗ್ಗೆ ಹೋಗ್ಬೇಕಾ ಬೇಡವಾ, ಎಲ್ಲಿದೆ ಟ್ರೈನಿಂಗ್ ಸೆಂಟರು, ಎಷ್ಟು ದಿನ ಇರುತ್ತೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಅದರ ಡೀಟೇಲ್ ಎಲ್ಲ ಹೇಳ್ತಾರೆ. ಸೊ ಹಾಗಾಗಿ PM ವಿಶ್ವಕರ್ಮ ಯೋಜನೆ ಟ್ರೈನಿಂಗ್ ಸೆಂಟರಿಂದ ಕಾಲ್ ಬಂದಾಗ ನೀವು ಫೋನ್ ಪಿಕ್ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ಸರ್ PM ವಿಶ್ವಕರ್ಮ ಯೋಜನೆ ಅವರೇ ನಮಗೆ ಕಾಲ್ ಮಾಡ್ತಾ ಇದ್ದಾರೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ಅದು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೇಮ್ ನಂಬರ್ ಈಗ ನಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಫೋನ್ ಮಾಡ್ತಾರಲ್ವಾ, ಆ ಥರ ನಂಬರಿಂದನೇ ಬರುತ್ತೆ. ಪರ್ಟಿಕ್ಯುಲರ್ ಆಗಿ ಇಂಥ ನಂಬರಿಂದನೇ ಬರುತ್ತೆ ಅಂತೇನಿಲ್ಲ, ಯಾವ ನಂಬರಿಂದಾದರೂ ಬರ್ಬೋದು. ಸೊ ಯಾರು ಕಾಲ್ ಮಾಡಿದ್ರು ಸಹ ರಿಸೀವ್ ಮಾಡಿ. ಯಾಕಪ್ಪ ಅಂತ ಅಂದರೆ ಅವರು PM ವಿಶ್ವಕರ್ಮ ಯೋಜನೆ ಅವರೇ ಮಾಡಿರ್ಬೋದು. ಒಂದು ವೇಳೆ ನೀವು ಆ ಟೈಮಲ್ಲಿ ರಿಸೀವ್ ಮಾಡಿಲ್ಲ ಅಂತ ಅಂದರೆ ಗಾಬರಿ ಬೀಳೋಕ್ಕೆ ಹೋಗಬೇಡಿ. 1 or 2 ಮಂತ್ ಒಳಗಡೆ ಮತ್ತೆ ಇನ್ನೊಂದು ಬ್ಯಾಚನ್ನು ಫಾರ್ಮೇಷನ್ ಮಾಡಿದಾಗ ಮತ್ತೆ ನಿಮಗೆ ಅವ್ರು ಕಾಲ್ ಮಾಡಲೇ ಮಾಡ್ತಾರೆ. ಆದರೆ ಬಂದಿರೋ ಅವಕಾಶವನ್ನು ಮಿಸ್ ಮಾಡ್ಕೋಬಾರ್ದಾದ್ರೆ ನೀವು ಯಾರೇ ಕಾಲ್ ಮಾಡಿದ್ರು ಸಹ ರಿಸೀವ್ ಮಾಡಿ ಮಾತಾಡಬೇಕಾಗುತ್ತೆ. ಒಂದು ವೇಳೆ ನೀವು ಆ ಟೈಮಲ್ಲಿ ರಿಸೀವ್ ಮಾಡೋಕ್ಕೆ ಆಗಿಲ್ಲ ಅಂತ ಅಂದರೂ ಮಿಸ್ ಕಾಲ್ ಇರುತ್ತಲ್ವ, ಮತ್ತೆ ನೀವು ರೀಡಯಲ್ ಮಾಡಿ ಮಾತಾಡಿ. ಸೊ ಈ ರೀತಿಯಾಗಿ ನೀವು ಗಾಬರಿ ಬೀಳೋ ಅವಶ್ಯಕತೆ ಇಲ್ಲ. ನಾನು ಫೋನ್ ಪಿಕ್ ಮಾಡೋಕ್ಕೆ ಆಗಲಿಲ್ಲ, ಮತ್ತೆ ಟ್ರೈನಿಂಗ್ಗೆ ಕರೀತಾರೋ ಇಲ್ವಾ ಅನ್ನೋ ಒಂದು ಡೌಟನ್ನು ಬಿಡಿ. 1 or 2 ಮಂತ್ ಒಳಗಡೆ ಮತ್ತೆ ಟ್ರೈನಿಂಗ್ ಸೆಂಟರಿಂದ ನಿಮಗೆ ಕಾಲ್ ಬರುತ್ತೆ. ಟ್ರೈನಿಂಗ್ ಸಹ ಸಕ್ಸಸ್ ಮಾಡ್ಕೊಬರ್ತೀರಾ. ಸೊ ಇಷ್ಟೇ ಅಲ್ದಿರ ನಿಮ್ಗೆ ಏನೇ PM ವಿಶ್ವಕರ್ಮ ಯೋಜನೆ ಬಗ್ಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ.
ನಾನು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.